ಎಐ ವಿಡಿಯೋ ಮೂಲಕ ಗಲಭೆಗೆ ಪ್ರಚೋದನೆ ಕೊಟ್ಟಂತಹ ಆರೋಪದ ಮೇಲೆಗೆ ಬೆಳ್ತಂಗಡಿ ಠಾಣೆಯಲ್ಲಿ ಯೂಟ್ಯೂಬರ್ ಸಮೀರ್ ಎಂಡಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಸುಮೋಟೋ ಕೇಸ್ ಸಂಬಂಧ ಪೊಲೀಸರು ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಸಮೀರ್ ಎಂಡಿ ತಲೆಮರೆಸಿಕೊಂಡಿದ್ದ, ನಾಪತ್ತೆಯಾಗಿದ್ದ. ಯಾಕಂದ್ರೆ ನೋಟಿಸ್ ಕೊಟ್ಟ ಮೇಲೂ ಕೂಡ ವಿಚಾರಣೆಗೆ ಹಾಜರಾಗಬೇಕಲ್ವಾ. ಬಳ್ಳಾರಿಯ ಆತನ ಮನೆಯಲ್ಲಿ, ಬೆಂಗಳೂರಿನ ಆತನ ಮನೆಗೆ ಗೋಡೆಗೆ ಪೊಲೀಸರು ನೋಟಿಸ್ ಅಂಟಿಸಿದ್ರು. ಮೂವರು ವಕೀಲರ ಜೊತೆಗೆ ಈಗ ಸಮೀರ್ ಬಂದಿದ್ದಾರೆ. ದಾಖಲೆಗಳ ಸಮೇತ ವಿಚಾರಣೆಗೆ ಹಾಜರಾಗಿದ್ದಾರೆ. ಎಐ ವಿಡಿಯೋ ಮಾಡಿದ್ದರ ಕುರಿತಾಗಿ ಪೊಲೀಸರು ಪ್ರಶ್ನೆಗಳನ್ನು ಕೇಳುತ್ತಾ ಇದ್ದಾರೆ. ಯಾವ ಆಧಾರದ ಮೇಲೆ ವಿಡಿಯೋ ಮಾಡಿದ್ರು? ಎಐ ವಿಡಿಯೋ ಬಹುಶಃ ಇಡೀ ರಾಜ್ಯವೇ ನೋಡಿರುತ್ತೆ. ಸಮೀರ್ ಯೂಟ್ಯೂಬ್ ಚಾನಲ್ಲು ದೂತ ಅಂತ ಟೈಟಲ್, ದೂತ ಸಮೀರ್ ಅಂತೇಳಿ. ಆ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಅಂದರೆ ಎಲ್ಲನೂ ಎಐ ಫೋಟೋನೇ, ಯಾವೂ ನ್ಯಾಚುರಲ್ ಆಗಿರಲಿಲ್ಲ. ಎಲ್ಲ ಎಐ ಫೋಟೋ ಬಳಸ್ಕೊಂಡು ಹೀಗೆ ಹಾಗೆ ಇಂಡೈರೆಕ್ಟ್ ಆಗಿ, ಡೈರೆಕ್ಟ್ ಯಾವುದು ಹೆಸರು ಹೇಳಿಲ್ಲ ಸಮೀರು, ಆದರೆ ನೂರಾರು ಶವಗಳನ್ನು ಹೂತು ಹಾಕಲಾಗಿದೆ. ಭೀಮಾ, ನೇತ್ರಾವತಿ ನದಿ ತಡ, ಒಬ್ಬನೇ ಹೋಗ್ತಿದ್ದ, ಹೂತು ಹಾಕ್ತಿದ್ದ, ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿದೆ, ಕೊಲೆ ಆಗಿದೆ ಅಂತೇಳಿ. ಬಟ್ ಈಗ ಅದು ಆ ವಿಡಿಯೋ ಹೆಂಗೆ ಇಡೀ ರಾಜ್ಯದ ತುಂಬ ವೈರಲ್ ಆಯಿತು ಅಂತ ಹೇಳಿದ್ರೆ ಸ್ಟಾರ್ ಆಗ್ಬಿಟ್ಟ ಸಮೀರು. ಸಮೀರ್ ಯಾರಂತಾನೆ ಗೊತ್ತಿರ್ಲಲ್ರಿ, ರಾತ್ರಿ ಸ್ಟಾರ್ ಆದಂಥವು ನೀವು. ಯಾಕಂತ ಹೇಳಿದ್ರೆ ನೋಡಿ, ಈ ಧರ್ಮಸ್ಥಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು 2-3 ವಿಡಿಯೋಗಳು ಬಂದ್ವಲ್ಲ, ಅದು ಹೆಂಗೆ ಓಡ್ತು ಅಂತ ಹೇಳಿದ್ರೆ 100 ಡೇಸ್ ಸಿನಿಮಾ ಓಡೋದ ಖುಷಿ ಇರುತ್ತಲ್ಲ, ಆ ಥರ ಆಗ್ಬಿಡ್ತು. ಅಂದರೆ ಆ ಥರ ಜನರು ಅದನ್ನು ನೋಡಿದ್ರು. ಏನೋ ಇರ್ಬೋದು, ಸಮೀರ್ ಏನೋ ನಿಜ ಹೇಳ್ತಾ ಇರ್ಬೋದು, ಸಮೀರ್ಗೆ ಯಾವುದೋ ಮೂಲಗಳಿಂದ ಮಾಹಿತಿ ಬಂದಿರ್ಬೋದು, ಅಯ್ಯೋ ಹಿಂಗೂ ಇರ್ಬೋದಲ್ಲ, ಪಾಪ ಅಲ್ಲಿ ಎಷ್ಟೋ ಅಮಾಯಕರು ಬಲಿಯಾಗಿರ್ಬೋದಲ್ಲ, ಎಷ್ಟೋ ಹೆಣ್ಣು ಮಕ್ಕಳ ಅತ್ಯಾಚಾರ ಆಗಿರ್ಬೋದಲ್ಲ ಅಂಥೇಳಿ ಜನ ಸಮೀರ್ಗೆ ಜೈ, ಸಮೀರ್ಗೆ ಜೈ. ಆಯ್ತಪ್ಪ, ಒಬ್ಬ ಮುಸ್ಲಿಂ ಯುವಕ ಆದರೂ ಕೂಡ ಏನೋ ಒಂದು ರಕ್ಷಣೆ ಮಾಡ್ಲಿಕ್ಕೆ ಬರ್ತಾ ಇದ್ದಾನೆ, ಅಥವಾ ಅಲ್ಲಿ ಧರ್ಮಸ್ಥಳದಲ್ಲಿ ಅಥವಾ ನೇತ್ರಾವತಿ ನದಿ ತೀರದಲ್ಲಿ ನಡೆದಿರುವಂತಹ ಕೆಲವೊಂದಿಷ್ಟು ಅನಾಚಾರಗಳ ಬಗ್ಗೆ ಈತ ಧೈರ್ಯ ಮಾಡಿ ಮುನ್ನುಗ್ತಾ ಇದ್ದಾನೆ, ಅವನಿಗೆ ಬೆಂಬಲ ಕೊಡೋಣ ನಾವು, ಇಲ್ಲಿ ಯಾವುದೇ ಧರ್ಮ ನೋಡೋದು ಬೇಡ ಅಂಥೇಳಿ ಎಲ್ಲರೂ ಕೂಡ ಆತನಿಗೆ ಸಪೋರ್ಟ್ ಮಾಡೋಕೆ ಶುರು ಮಾಡಿದರು. ಆದರೆ ಈಗ ಅದೆಲ್ಲವೂ ಕೂಡ ಅಪಪ್ರಚಾರ ಮಾಡಲಿಕ್ಕೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಸುಮೋಟೋ ಕೇಸ್ ದಾಖಲಾಗಿತ್ತು, ನಿರೀಕ್ಷಣಾ ಜಾಮೀನು ಕೂಡ ತೆಗೆದುಕೊಂಡಿದ್ದ. ಆದರೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೋರ್ಟ್ ಸೂಚಿತ್ತು. ಈಗ ವಿಚಾರಣೆಗೆ ಹಾಜರಾಗಿದ್ದಾನೆ ಸಮೀರ್. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಆದಿತ್ಯ, ಸಮೀರ್ ರಾತ್ರಿ ಯೂಟ್ಯೂಬ್ನಿಂದ ಸ್ಟಾರ್ ಆದಂಥವನು, ಧರ್ಮಸ್ಥಳದ ವಿಚಾರ ಮತ್ತು ಹೆಣ ಹೂತಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಎಐ ವಿಡಿಯೋಗಳನ್ನು ಮಾಡಿ ಜನ ಕೂಡ ಜೈಕಾರ ಹಾಕಿದ್ರು. ಈಗ ವಿರೋಧ ಪರ ಚರ್ಚೆ ಖಂಡಿತ ನಡೀತಾ ಇದೆ. ಸದ್ಯಕ್ಕೆ ಏನು ವಿಚಾರಣೆಗೆ ಹಾಜರಾಗಿದ್ದಾರೆ ಸಮೀರ್, ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ, ಮತ್ತೇನಾದರೂ ಬಂಧನದ ಭೀತಿ ಶುರುವಾಗಿರ್ಬೋದಾ ಸಮೀರ್ಗೆ, ಹೇಗೆ? ಪ್ರಭು, ಹೌದು, ಸಮೀರ್ನನ್ನ ಬಂಧಿಸುವ ರೀತಿಯಲ್ಲಿ ಯಾವೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಆ ಪ್ರಯತ್ನಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಒಂದು ಅರ್ಥದಲ್ಲಿ ಹೇಳ್ಬೇಕು ಅಂದ್ರೆ ಇದು ಪುನರಾವರ್ತಿತ ಅಪರಾಧದ ರೀತಿಯೂ ಕೂಡ ಕಾಣಿಸ್ತಾ ಇದೆ. ಒಂದು ವಿಡಿಯೋ ಅಲ್ಲ, ಈ ಹಿಂದೆ ಇದೇ ಮಾದರಿಯಲ್ಲಿ 2 ವಿಡಿಯೋವನ್ನ ಮಾಡಲಾಗಿತ್ತು, ಒಂದು ರಿಮೂವ್ ಆಗಿತ್ತು ಯೂಟ್ಯೂಬ್ ನಿಂದ. ಹಾಗಾಗಿ ಪೊಲೀಸರು ಈ ವಿಚಾರವನ್ನ ಮುಂದೆ ದಾಖಲೆಯ ರೂಪದಲ್ಲಿ ಕೋರ್ಟ್ ಮುಂದೆ ಇರುವಂತ ಸಾಧ್ಯತೆಗಳು ಕೂಡ ಇದೆ. ಮೊನ್ನೆ ಪೊಲೀಸರ ಒಂದಿಷ್ಟು ಲೂಪ್ ಹೋಲ್ಸ್ ಗಳಿಂದಾಗಿ ಕೋರ್ಟ್ ನಲ್ಲಿ ಆತನಿಗೆ ಜಾಮೀನು ಲಭಿಸಿತ್ತು. ಆ ಜಾಮೀನು ಲಭಿಸಿದ ಬಳಿಕ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ಒಂದು ಟೈಮ್ ಲೈನ್ ಅನ್ನ ಕೊಟ್ಟಿದ್ರು. 10 ಗಂಟೆ ಅಂತ ಆದಂತ ಸಂದರ್ಭದಲ್ಲಿ ಆತ ನಿಯರ್ಲಿ 1 ಗಂಟೆ ಈಗ ಹಾಜರಾಗಿದ್ದಾನೆ. ಸರಿಸುಮಾರು 1 ಗಂಟೆಯಿಂದ ಆತನ ವಿಚಾರಣೆ ಆಗ್ತಾ ಇದೆ. ಪೊಲೀಸರು ಸಾಕಷ್ಟು ವಿಚಾರಗಳ ಬಗ್ಗೆ ಆತನಿಂದ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಒಂದಿಷ್ಟು ದಾಖಲೆಗಳನ್ನ ಆತ ಕೈಯಲ್ಲಿ ಹಿಡ್ಕೊಂಡ್ ಬಂದಿದ್ದನ್ನ ನೋಡಬಹುದು. ನಾನು ಯಾವ ಕಾರಣಕ್ಕೋಸ್ಕರ ಆರೋಪ ಮಾಡಿದೆ, ಇದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳು ಏನು ಅನ್ನೋದನ್ನ 2012ರಿಂದ ಹಿಡಿದು ಈವರೆಗಿನ ಪ್ರಸ್ತುತ ಘಟನೆಗಳು ಆದಂತಹ ಬೆಳವಣಿಗೆ ಆಧಾರದಲ್ಲಿ ಆತ ದಾಖಲೆ ರೂಪದಲ್ಲಿ ತೆಗೆದುಕೊಂಡು ಬಂದಿದ್ದಾನೆ. ಇದರಿಂದ ನಾನು ರೆಫರೆನ್ಸ್ ಅನ್ನ ಪಡೆದುಕೊಂಡೆ, ಇಂಥವರ ಹೇಳಿಕೆಯಿಂದ ರೆಫರೆನ್ಸ್ ಪಡೆದುಕೊಂಡೆ, ಬೇರೆ ಬೇರೆ ಮಾಧ್ಯಮಗಳಲ್ಲಿ ಬಂದಿದ್ದಂತ ಸುದ್ದಿಯ ಆಧಾರದಲ್ಲಿ ಈ ತರ ಮಾಹಿತಿಯನ್ನು ನಾನು ಹಾಕಿದ್ದೀನಿ ಅನ್ನುವಂತ ರೀತಿಯಲ್ಲಿ ಆತ ಅದನ್ನ ಹೇಳ್ತಾ ಇದ್ದಾನೆ. ಮತ್ತು ಆತನಿಗೆ ಪೊಲೀಸರು ಸಾಕಷ್ಟು ಪ್ರಶ್ನೆಯನ್ನ ಕೇಳಿದ್ದಾರೆ. ಅಂದ್ರೆ ಆತ ಮಾಡಿದ್ದಂತ ವಿಡಿಯೋ ಏನಿತ್ತು ಪ್ರಭು, ಪ್ರಮುಖವಾಗಿ ಅನಾಮಿಕ ದೂರುದಾರ ಭೀಮಾ ಅನ್ನುವಂತ ನಾಮಾಂಕಿತದಲ್ಲಿ ಆತ ಒಂದು ವಿಡಿಯೋ ಮಾಡ್ತಾನೆ. ಅಲ್ಲಿ ಸಾಕಷ್ಟು ವಿಚಾರಗಳನ್ನ ಆತ ಉಲ್ಲೇಖ ಮಾಡ್ತಾನೆ. ಈಗ ಚಿನ್ನಯ್ಯ, ಆಗ ಭೀಮಾ, ಆತ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿದ್ದಂತಹ ಕಾರಣಕ್ಕೆ ಆತನಿಗೆ ಭೀಮಾ ಅನ್ನುವಂತ ಹೆಸರನ್ನ ಇಡಲಾಗಿತ್ತು. ಆದ್ರೆ ಅದರಲ್ಲೂ ಕೂಡ ಆತನ ಐಡೆಂಟಿಟಿ ರಿವೀಲ್ ಆಗುವಂತ ರೀತಿಯಲ್ಲಿ ಆತ ಅನೇಕ ವಿಚಾರಗಳನ್ನ ಉಲ್ಲೇಖ ಮಾಡಿದ್ದನ್ನ ಕೂಡ ಗಮನಿಸಬಹುದು. ಅಂದ್ರೆ ಈ ಅನಾಮಿಕ ವ್ಯಕ್ತಿ ಚಿನ್ನಯ್ಯನ ಬಾಲ್ಯ ಎಲ್ಲಿಂದ, ಆತ
ಹುಟ್ಟಿದ್ದು ಎಲ್ಲಿ, ಆತನ ಊರು ಯಾವುದು, ಮತ್ತು ಆತ ಹೇಗೆ ಧರ್ಮಸ್ಥಳ ಗ್ರಾಮಕ್ಕೆ ಬಂದ, ಅಲ್ಲಿ ಎಷ್ಟು ವರ್ಷ ಆತ ಇದ್ದ, ಮತ್ತು ಆತ ಅನಾಮಿಕ ವ್ಯಕ್ತಿ ಚಿನ್ನಯ್ಯ ತನ್ನ ಪಶ್ಚಾತ್ತಾಪದ ಪತ್ರದಲ್ಲಿ ನಾನು 100 ಶವ ಅಂತ ಹೇಳಿದ್ರೆ ಈತ ಮಾತ್ರ ಒಂದಲ್ಲ ಎರಡಲ್ಲ ಸುಮಾರು 10 ಹೆಜ್ಜೆ ಮುಂದೆ ಹೋಗಿ 1000 ಶವ ಅನ್ನುವಂಥದ್ದನ್ನ ಕೂಡ ಉಲ್ಲೇಖ ಮಾಡಿದ್ದ. ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಈಗ ಅಲ್ಲಿ ವಿಚಾರಣೆ ಆಗ್ತಾ ಇದೆ. ತನಿಖಾಧಿಕಾರಿ ನಾಗೇಶ್ ಕದ್ರಿ ಅವರು ಪ್ರಶ್ನೆಗಳ ಸುರಿಮಳೆಯನ್ನೇ ಮಾಡ್ತಾ ಇದ್ದಾರೆ. ಕೇವಲ ಈತನ ವಿಡಿಯೋ ಮಾತ್ರ ಅಲ್ಲ, ಈತನ ಯೂಟ್ಯೂಬ್ ಚಾನಲ್ ಕೂಡ ಬಗ್ಗೆಯೂ ಕೂಡ. ಯಾಕಂದ್ರೆ ಆ ದೂತ ಚಾನಲ್ ಮೇಲೆಯೂ ಕೂಡ A2 ಅನ್ನುವಂತಹ ರೀತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಗಾಗಿ ಆ ದೂತ ಯೂಟ್ಯೂಬ್ ಚಾನಲ್ಗೆ ನೀವು ಮಾತ್ರ ವಾರಸುದಾರರ ಅಥವಾ ಇದರಲ್ಲಿ ಯಾರೆಲ್ಲ ಸಹಭಾಗಿತ್ವವನ್ನ ಕೊಂಡಿದ್ದಾರೆ, ವಿಡಿಯೋ ತಯಾರಿಕೆ ಯಾವ ತರ ಆಗುತ್ತೆ, ಯಾರು ಅಪ್ಲೋಡ್ ಮಾಡ್ತಾರೆ, ಎಡಿಟ್ ಮಾಡುವಂತವ್ರು ಯಾರು, ವಿಡಿಯೋ ಯಾವ ತರ ಮಾಡ್ತೀರಾ, ಎಲ್ಲಿ ಇದನ್ನ ಎಡಿಟ್ ಮಾಡ್ತೀರಾ, ಈ ಎಲ್ಲ ಆಂಗಲ್ ಅಲ್ಲೂ ಕೂಡ ಅದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿಮ್ಮ ಮತ್ತು ಡೂಟಾ ಯೂಟ್ಯೂಬ್ ಚಾನೆಲ್ ನ ಸಂಬಂಧ ಏನು ಮತ್ತು ಅದರ ವಾರಸುದಾರರ ಕುರಿತಾಗಿಯೂ ಕೂಡ ಅಲ್ಲಿ ಮಾಹಿತಿಯನ್ನ ಕಲೆ ಹಾಕುವಂತಹ ರೀತಿಯಲ್ಲೂ ಕೂಡ ಆಗ್ತಾ ಇದೆ. ಕೇವಲ ಎಡಿಟ್ ಮಾಡಿದಂತವರು ಯಾರು ಮಾತ್ರ ಅಲ್ಲ, ಯಾರು ವಿಡಿಯೋವನ್ನ ಚಿತ್ರೀಕರಣ ಮಾಡಿದ್ರು ಅದರ ಬಗ್ಗೆ ಕೂಡ ಅವರು ಸಾಲು ಪ್ರಶ್ನೆಯನ್ನ ಹೇಳ್ತಾ ಇದ್ದಾರೆ. ನಿಮ್ಮ ಉದ್ದೇಶ ಏನು? ಯಾಕಂದ್ರೆ ಈಗ SIT ತನಿಖೆ ಬಳಿಕ ಈಗ ಏನ್ ಕಥೆಗಳು ಅಂತ ಒಂದೊಂದೇ ಕಥೆಗಳು ಹೊರಗಡೆ ಬರ್ತಾ ಇದೆ. ಆದ್ರೆ ಈತ ಏನಿದಾನೆ SIT ಫಾರ್ಮ್ ಆಗುವ ಮುನ್ನವೇ ಒಂದು ವಿಡಿಯೋವನ್ನ ಅಪ್ಲೋಡ್ ಮಾಡಿದ್ದ. ಅದರಲ್ಲಿ ಇಂಚಿಂಚು ಮಾಹಿತಿ ಏನ್ ತನಿಖೆ ಆಗ್ತಾ ಇತ್ತು ಅದಕ್ಕೆ ಪೂರಕವಾಗಿ ಪಶ್ಚಾತ್ತಾಪ ಪತ್ರದಲ್ಲಿ ಉಲ್ಲೇಖವಾಗಿದ್ದಂತ ಘಟನೆಗಳನ್ನು ಮೀರಿ ಸಾಕಷ್ಟು ವಿಚಾರವನ್ನ ಉಲ್ಲೇಖ ಮಾಡಿದ. ಇದಕ್ಕೆ ನಿಮ್ಮ ಹತ್ರ ಏನ್ ಪುರಾವೆ ಇದೆ ಅಂತ. ಯಾಕಂದ್ರೆ ಆತ ಧರ್ಮಸ್ಥಳದ ಕೆಲವು ಪ್ರಭಾವಿಗಳ ಹೆಸರನ್ನ ನೇರವಾಗಿ ಉಲ್ಲೇಖ ಮಾಡಿದ್ದ. ಆ ವಿಡಿಯೋದಲ್ಲಿ ಆತ ಯಾವುದೇ ದಾಖಲೆ ಇಲ್ಲದೆ, ಯಾಕಂದ್ರೆ ಈ ಚಿನ್ನಯ್ಯ ತನ್ನ ಪಶ್ಚಾತ್ತಾಪದ ಪತ್ರದಲ್ಲಿ ಎಲ್ಲರನ್ನ ಉಲ್ಲೇಖ ಮಾಡಿದ್ದು ಯಾರನ್ನು ಕೂಡ ನೇರವಾಗಿ ಉಲ್ಲೇಖ ಮಾಡಿರ್ಲಿಲ್ಲ. ಮೇಲ್ವಿಚಾರಕರು ಪ್ರಭಾವಿಗಳು ಅನ್ನುವಂತ ರೀತಿಯಲ್ಲಿ ಉಲ್ಲೇಖ ಮಾಡಿದ. ಈತ ಮಾತಾಡ್ದನ್ನ ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ಅನೇಕರ ಹೆಸರನ್ನ ಉಲ್ಲೇಖ ಮಾಡಿದ. ಇದಕ್ಕೆ ನಿಮ್ಮ ಹತ್ರ ಇರುವಂತ ಸಾಕ್ಷ್ಯಗಳು ಏನು, ಇನ್ ಯಾವ ದಾಖಲೆ ಆಧಾರದಲ್ಲಿ ಆ ದಾಖಲೆ ಏನ್ ನಮ್ಗೆ ತೋರಿಸಿ ಅನ್ನುವಂತ ರೀತಿಯಲ್ಲಿ ಆತ ಹೇಳ್ತಾ ಇರೋದು. ಅಂದ್ರೆ ಪೊಲೀಸರು ಕೂಡ ಈ ಆಯಾಮ ಅಂದ್ರೆ ನೀವೇನಾದ್ರೂ ಈ ಚಿನ್ನಯ್ಯನನ್ನ ಸಂದರ್ಶನ ಮಾಡುವ ಸಂದರ್ಭ ಆತ ಇದನ್ನ ಹೇಳಿದ್ನ, ಅದಕ್ಕೆ ಬೇಕಾಗಿರುವಂತ ಪುರಾವೆಗಳು ನಿಮ್ಮ ಹತ್ರ ಏನಾದ್ರೂ ವಿಡಿಯೋಗಳು ಇದೆಯಾ, ಅಥವಾ ಕೇವಲ ಬಾಯಿ ಮಾತಿನಿಂದ ಆತನಿಂದ ಪಡೆದುಕೊಂಡ ಮಾಹಿತಿ ಇದೆಯಾ, ಅಥವಾ ಬೇರೆ ಯಾರಾದ್ರೂ ಬಂದು ಹೇಳಿದ್ದನ್ನ ನೇರವಾಗಿ ಇದನ್ನ ಹಾಕಿದ್ರ, ಮತ್ತು ಸಾರ್ವಜನಿಕರಲ್ಲಿ ಗೊಂದಲ ಮತ್ತು ದ್ವೇಷವನ್ನ ಹುಟ್ಟಿಸುವಂತ ರೀತಿಯಲ್ಲಿ ಏನಾದ್ರೂ ನಿಮ್ಮ ಉದ್ದೇಶಗಳು ಇದೆಯಾ, ಇದಕ್ಕೆ ಸಂಬಂಧಪಟ್ಟಂತ ಸತ್ಯಾಸತ್ಯತೆ ಏನು, ಇದನ್ನ ಯಾವ ತರ ನೀವು ಸ್ಪಷ್ಟೀಕರಣ ಮಾಡಿಕೊಂಡ್ರಿ, ಈ ತರ ಒಂದು ಆರೋಪ ಇದೆ ನಿಜ, ಆದ್ರೆ ಅದು ಹೌದು ಅನ್ನೋದನ್ನ ಸ್ಪಷ್ಟೀಕರಣ ಮಾಡಿಕೊಂಡಿದ್ದು ಯಾವ ಮೂಲಕ ಅನ್ನುವಂತ ರೀತಿಯಲ್ಲೂ ಕೂಡ ಸಾಕಷ್ಟು ವಿಚಾರಗಳು, ಮತ್ತು ಆ ಯೂಟ್ಯೂಬ್ ಚಾನಲ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಮಾಹಿತಿಗಳು, ಲಾಗಿನ್ ವಿವರಗಳು, ಎಲ್ಲಿ ಲಾಗಿನ್ ಆಗಿದೆ, ಯಾರ ಬಳಿ ಎಲ್ಲ ಅದರ ಇದಿದೆ ಅಂದ್ರೆ SS ಪಡೆಯುವಂತ ಅವಕಾಶಗಳು ಯಾರ ಹತ್ರ ಎಲ್ಲ ಇದೆ ಅನ್ನುವಂತ ರೀತಿಯಲ್ಲೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಮತ್ತು ಪ್ರಮುಖವಾಗಿ ಒಬ್ಬ ವ್ಯಕ್ತಿ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಡಿಯಲ್ಲಿ ಇರುವಂತ ಸಂದರ್ಭದಲ್ಲಿ ಆತನ ಬಗ್ಗೆ ಈ ತರ ಮಾಹಿತಿಯನ್ನ ರಿವೀಲ್ ಮಾಡುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ರೀತಿಯಲ್ಲೂ ಕೂಡ ಆತನಿಗೆ ಬಹಳ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಮತ್ತು ಇದರ ಬಗ್ಗೆ ನಿಮ್ಗೆ ಅರಿವಿದ್ಯಾ, ಈ ಸಾಕ್ಷ್ಯ ಸಂರಕ್ಷಣಾ ಕಾಯ್ದೆ ಅಂದ್ರೆ ಏನು ಅನ್ನುವಂತ ರೀತಿಯಲ್ಲಿ ನಿಮ್ಗೆ ಅರಿವಿದ್ಯಾ ಅನ್ನುವಂತ ರೀತಿಯಲ್ಲೂ ಕೂಡ ಆತನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತು ಆ ವಿಡಿಯೋ ಏನಿದೆ ಅದು ವಿಡಿಯೋ ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಪಡೆದಂತದ್ದು. ಒಂದು ರೀತಿಯಲ್ಲಿ ಈತನ ಲೈಫ್ ನ ಒಂದು ಟರ್ನಿಂಗ್ ಪಾಯಿಂಟ್, ಮತ್ತು ಈತ ದೇಶ ವಿದೇಶಗಳಲ್ಲಿ ಚರ್ಚೆಗೆ ಗ್ರಾಸವಾಗೋದಕ್ಕೆ ಕಾರಣವಾಗಿದ್ದು ಕೇವಲ ಆತನ AI ವಿಡಿಯೋ ಅಲ್ಲ, ಬಟ್ ಆತ ಆ AI ವಿಡಿಯೋದಲ್ಲಿ ಉಲ್ಲೇಖ ಮಾಡಿದಂತ ಧರ್ಮಸ್ಥಳದ ಪ್ರಕರಣದ ಮೂಲಕ. ಹಾಗಾಗಿ ಈ ವಿಡಿಯೋ ಇಷ್ಟು ವೈರಲ್ ಆಗೋದಕ್ಕೆ ಕಾರಣ ಏನು, ಇದಕ್ಕೇನಾದ್ರೂ ಪೇಯ್ಡ್ ಪ್ರಮೋಷನ್ ಅನ್ನ ಮಾಡಿದೀರಾ ಅನ್ನುವಂತ ರೀತಿಯಲ್ಲೂ ಕೂಡ ಆತನನ್ನ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೆ ಯಾರಾದ್ರೂ ಫಂಡಿಂಗ್ ಮಾಡಿದ್ದಾರೆ ಅನ್ನುವಂತ ರೀತಿಯ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಸೊ ನಿರಂತರವಾಗಿ ವಿಚಾರಣೆಗಳನ್ನ ಮಾಡ್ತಾ ಇದ್ದಾರೆ. 1 ಗಂಟೆಯಿಂದ ಆತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪೊಲೀಸರು ಕೂಡ ಆತನನ್ನ ಬಂಧಿಸುವಂತ ರೀತಿಯಲ್ಲಿ ಸಾಕಷ್ಟು ಪ್ರಯತ್ನ, ಪ್ರಮುಖವಾಗಿ ಇನ್ನಷ್ಟು ಅಂದ್ರೆ ಆದಿತ್ಯ ಇಲ್ಲಿ ಈಗ ಯೂಟ್ಯೂಬರ್ಗಳಿಗೆ ಅಥವಾ ಮಾಧ್ಯಮಗಳಿಗೆ ಇದೊಂದು ರೀತಿ ಎಚ್ಚರಿಕೆ ಕರೆಗಂಟೆ. ಯಾಕಂದ್ರೆ ನಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂತ ಹೇಳಿ, ಅಥವಾ ನಮ್ದು ಏನೋ ಒಂದು ಯೂಟ್ಯೂಬ್ ಚಾನಲ್ ಅಥವಾ ಬೇರೆ ಚಾನಲ್ ಇದೆ ಅಂತ ಹೇಳಿ ಬಾಯಿಗೆ ಬಂದ ಹಾಗೆ ಯಾವುದೇ ದಾಖಲೆಗಳು ಸಾಕ್ಷಿಗಳಿಲ್ಲದೆ ನಾವು ಹೀಗೆ ಬೇಕಾಬಿಟ್ಟಿ ಆರೋಪವನ್ನು ಮಾಡುವುದು ಅಥವಾ ಅಪಚಾರವನ್ನು ಮಾಡುವುದು, ಅವಹೇಳನ ಮಾಡುವಂಥದ್ದೇನಿದೆ ಅಂಥವ್ರಿಗೆಲ್ರಿಗೂ ಇದೊಂದು ವಾರ್ನಿಂಗ್ ಆಗುತ್ತಾ ಅಂತ ಈತನ ಒಂದು ಈ ಕಾರಣಗಳನ್ನ ನೋಡ್ತಾ ಹೋದ್ರೆ? ಖಂಡಿತವಾಗೂ ಪ್ರಭು, ಈ ವ್ಯೂಸ್ ಅನ್ನುವಂಥದ್ದು ಒಂದು ರೀತಿ ಅಡಿಕ್ಷನ್ ಅಂತ ಹೇಳ್ಬೋದು. ಬಹುತೇಕ ಯೂಟ್ಯೂಬರ್ಗಳು ಕೆಲವೊಂದಿಷ್ಟು ಜನ ಪ್ರಾಮಾಣಿಕವಾಗಿ ಅವರಿಗೆ ಒಂದು ವಿಚಾರ ಅಥವಾ ಒಂದು ಸೋಷಿಯಲ್ ಕಾಸ್ ಅನ್ನ ಇಟ್ಕೊಂಡು ವಿಡಿಯೋ ಮಾಡುವ ಸಂದರ್ಭ ವ್ಯೂಸ್ ಗಿಂತಲೂ ಅದಕ್ಕೆ ಜನರ ಸ್ಪಂದನೆ ಮುಖ್ಯ ಅನ್ನುವಂತ ರೀತಿಯಲ್ಲಿ ಅವ್ರು ಮಾಡಿರ್ತಾರೆ. ಬಟ್ ಇನ್ನು ಕೆಲವರು ಯಾವ ತರ ಇರ್ತಾರೆ ಅಂದ್ರೆ ಅವರಿಗೆ ವ್ಯೂಸ್ ಅನ್ನುವಂಥದ್ದೇ ಬಹಳ ಮುಖ್ಯವಾಗುತ್ತೆ. ನನ್ನ ವ್ಯೂ ರೀಚ್ ಆಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಅನ್ನುವಂತ ರೀತಿಯಲ್ಲಿ ಇನ್ಕ್ರೀಸ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ಏನೆಲ್ಲ ವಿಚಾರಗಳನ್ನ, ಏನೆಲ್ಲ ಥ್ರಿಲ್ಲಿಂಗ್ ವಿಚಾರಗಳನ್ನ. ಯಾಕಂದ್ರೆ ಪ್ರಭು ಈತ ಇವತ್ತು ಅಪರಾಧಿ ಹೌದು, ಆರೋಪಿ ಹೌದು, ಎಲ್ಲವೂ ಹೌದು, ಕಟ್ಟುಕತೆ ಹೌದು, ಎಲ್ಲವೂ ಇದಕ್ಕೆ ಹಂತ ಹಂತವಾಗಿ ಬರ್ತಾ ಇದೆ. ಆದ್ರೆ ಆ ವಿಡಿಯೋ ನೋಡಿದಂತ ಸಂದರ್ಭ
ವಿಡಿಯೋ ನೋಡಿದ ಸಂದರ್ಭ ಎಂತವರಿಗೂ ಕೂಡ ಅವರು ಒಂಥರ ಉದ್ರೇಕಗೊಳ್ಳುವಂತ ರೀತಿಯಲ್ಲಿ, ಅಂದ್ರೆ ಅವರ ಭಾವನೆಗೆ ಎಫೆಕ್ಟ್ ಆಗುವಂತ ರೀತಿಯಲ್ಲಿ, ಅವರ ಭಾವನೆಗೆ ಧಕ್ಕೆ ಆಗುವಂತ ರೀತಿಯಲ್ಲಿ, ಅವ್ರ ಎಮೋಷನಲಿ ಸಫರ್ ಆಗುವಂತ ರೀತಿಯಲ್ಲಿ ಆ ವಿಡಿಯೋವನ್ನ ಮಾಡಿದ್ರು. ಯಾಕಂದ್ರೆ ಅಂತ ಒಂದು ಭಯಾನಕ ವಿಚಾರಗಳು, ಇದು ಸತ್ಯನ ಸುಳ್ಳಂತ ಯೋಚಿಸುವ ನಡುವೆ ಅವ್ರು ತಂದಿಡುವಂತ ವಿಚಾರಗಳು ಏನಿದೆಯಲ್ಲ ಅದು ನಿಜವಾಗ್ಲೂ ಕೂಡ ಯೋಚನೆ ಮಾಡೋದಕ್ಕೂ ಕೂಡ ಅವಕಾಶವನ್ನ ನೀಡೋದಿಲ್ಲ. ಯಾಕಂದ್ರೆ ಈತನ ವಿಡಿಯೋದಲ್ಲೂ ಕೂಡ ಒಂದು ಬಾಲಕಿಯ ಶವವನ್ನ ಹೂತಂತ ಕಥೆಯನ್ನ ಆತ ಹೇಳ್ತಾನೆ. ಪಶ್ಚಾತ್ತಾಪ ಪತ್ರದಲ್ಲೂ ಕೂಡ ಅದು ಉಲ್ಲೇಖ ಆಗಿರುತ್ತೆ. ಆದ್ರೆ ಈತ ಅದನ್ನ ಪ್ರೆಸೆಂಟ್ ಮಾಡಿದ್ದು ಆ AI ವಿಡಿಯೋ ಮೂಲಕ ಪ್ರೆಸೆಂಟ್ ಮಾಡುವಂತ ರೀತಿಯಲ್ಲಿ ಸಾಮಾನ್ಯ ಜನರು ನಿಜಕ್ಕೂ ಕೂಡ ಇದನ್ನ ನಂಬಿರ್ತಾರೆ, ಬಹಳ ಬೇಸರಕ್ಕೆ ಒಳಗಾಗಿರ್ತಾರೆ. ಅಂದ್ರೆ ಅದರ ಸತ್ಯಾಸತ್ಯತೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಮುನ್ನವೇ ಜಡ್ಜ್ಮೆಂಟ್ ಕೊಡುವಂತ ಪಾಯಿಂಟ್ಗೂ ಕೂಡ ಅವರು ಬಂದಿರ್ತಾರೆ. ಆ ಮಟ್ಟಿಗೆ ಆ ವಿಡಿಯೋದಲ್ಲಿ ಪ್ರಭಾವ ಮೂಡಿಸುವಂತ ರೀತಿಯಲ್ಲಿ ಆ ವಿಡಿಯೋವನ್ನ ಅವ್ರು ಮಾಡಿರ್ತಾರೆ. ಎಲ್ಲ ಒಂದು ಲೈನ್ ಅನ್ನ ಮೀರಿ ಒಂದಿಷ್ಟು ವ್ಯಕ್ತಿಗಳ ಅವ್ರ ಮೇಲೆ ಆರೋಪ ಮಾಡೋದು, ಇದೇ ತರ ಆಗಿದೆ, ಅತ್ಯಾಚಾರನೇ ಆಗಿದೆ, ಆಗಿರಬಹುದು ಅನ್ನುವಂಥದ್ದು ಅಲ್ಲ, ಅತ್ಯಾಚಾರನೇ ಆಗಿದೆ, ಕೊಲೆನೇ ಆಗಿದೆ, ಇದೇ ತರ ಇವ್ರನ್ನ ಹೂಸಾಕ್ಲಾಗ್ತಾ ಇತ್ತು ಅನ್ನುವಂತ ರೀತಿಯಲ್ಲಿ ಹೇಳೋದಿದೆಯಲ್ಲ, ಜನ ಅದನ್ನ ಬೇಗ ನಂಬಿಡ್ತಾರೆ. ಅಂದ್ರೆ ಆ ವ್ಯೂಸ್ ಅನ್ನ ನೋಡಿದ ಸಂದರ್ಭದಲ್ಲಿ ನಾವು ಗಮನಿಸಬಹುದು, ಪುನಃ ಪದೇ ಅದನ್ನ ನೋಡುವಂತವರಿದ್ದಾರೆ. ಮತ್ತು ಈ ವಿಡಿಯೋಗೆ ಯಾವುದೇ ರೀತಿಯ ಕಾಪಿರೈಟ್ ಅನ್ನ ಹಾಕಿರ್ಲಿಲ್ಲ, ಅದನ್ನು ಕೂಡ ಅದ್ರಲ್ಲಿ ಮೆನ್ಷನ್ ಮಾಡ್ತಾನೆ, ಬೇಕಾದ್ರೆ ಬೇರೆಯವರು ಕೂಡ ಇದನ್ನ ಅಪ್ಲೋಡ್ ಮಾಡಬಹುದು ಅನ್ನುವಂತ ರೀತಿಯಲ್ಲಿ. ಹಾಗಾಗಿ ಈ ತರ ಅದನ್ನು ವೈರಲ್ ಆಗ್ಲಿ ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡಲಾಗಿತ್ತು. ಹಾಗಾಗಿ ಇನ್ನು ಮುಂದಕ್ಕಾದರೂ ಕೂಡ ಕೇವಲ ವ್ಯೂಸ್ ನ ದೃಷ್ಟಿಕೋನದಲ್ಲಿ, ಕೇವಲ ವ್ಯೂಸ್ ನ ಉದ್ದೇಶಕ್ಕೋಸ್ಕರನೇ ವಿಡಿಯೋ ಮಾಡುವಂತವರಿಗೆ ಇದೆಲ್ಲರಿಗೂ ಕೂಡ ಒಂದು ಎಚ್ಚರಿಕೆ ಕರೆಗಂಟೆ. ಈಗ ಇದೊಂದಿಷ್ಟು ಸೂಕ್ಷ್ಮ ಪ್ರಕರಣವಾಗಿ ಮಾರ್ಪಟ್ಟಿರುವಂತಹ ರೀತಿಯಲ್ಲಿ ಇವರ ಮೇಲೆ ಬಿಗಿಯಾದ ಕಾನೂನು ಕ್ರಮಗಳು ಆಗ್ತಾ ಇದೆ. ಯಾಕಂದ್ರೆ ಹಿಂದಿನಿಂದಲೂ 2012ರಿಂದಲೂ ಇಲ್ಲಿವರೆಗೂ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಆಗುವ ಸಂದರ್ಭ, ಕೇಸ್ಗಳಾಗಿದ್ದು ಇದೆ. ಪ್ರಚೋದನಕಾರಿ ಭಾಷಣ, ಅವಹೇಳನಕಾರಿ ಹೇಳಿಕೆ, ಸಮಾಜದ ಸ್ವಾಸ್ಥ್ಯ ಕೆಡಿಸುವಂತ ಹೇಳಿಕೆ, ಕೇವಲ ಈ ಪ್ರಕರಣ ಮಾತ್ರ ಅಲ್ಲ ಪ್ರಭು, ಸಾಕಷ್ಟು ಪ್ರಕರಣಗಳು ಇದೆ. ಆದ್ರೆ ನಾವು ಅದನ್ನ ಲೆಕ್ಕ ಹಾಕ್ತಾ ಹೋದ್ರೆ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ, ಶಿಕ್ಷೆ ಆಗುವಂತ ಪ್ರಯತ್ನವಾದ್ರೂ ಎಷ್ಟಾಗಿದೆ, ಎಷ್ಟು ಜನ ಸ್ಟೇಷನ್ ಮೆಟ್ಲು ಹತ್ತಿದ್ದಾರೆ, ಅಥವಾ ಎಷ್ಟು ಜನ ಜೈಲ್ ಒಳಗಡೆ ಹೋಗಿ ಜಾಮೀನನ್ನ ಪಡೆದುಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರು ಕೂಡ. ಅಂದ್ರೆ ಆದಿತ್ಯ, ಈಗ ಆರಂಭದಲ್ಲಿ ಸಮೀರ್ ಒಬ್ಬ ಮುಸ್ಲಿಮ ಅಥವಾ ಆತನ ಧರ್ಮ ಯಾರು ನೋಡ್ಲಿಲ್ಲ. ಆರಂಭದಲ್ಲಿ ನಾವು ಕಮೆಂಟ್ಗಳನ್ನ ನೋಡ್ತಾ ಇದ್ವಿ, ಸೆನ್ಸೇಷನ್ ಕ್ರಿಯೇಟ್ ಮಾಡ್ಬಿಟ್ಟ, ಇಲ್ಲಿ ಧರ್ಮ ಹುಡುಕ್ಬೇಡಿ, ಯಾರಿಗೆ ಅನ್ಯಾಯ ಆಗಿದೆ, ಯಾರಿಗೆ ದೌರ್ಜನ್ಯ ಆಗಿದೆ, ಯಾರು ನೊಂದಿದ್ದಾರೆ, ಯಾರು ರೇಪುಗೊಳಗಾಗಿದ್ದಾರೆ, ಎಲ್ಲ ಹೊರಗಡೆ ಬರಬೇಕು, ಪ್ರಭಾವಿಗಳು ಇಲ್ಲಿ ಒಳಗಡೆ ಹೋಗ್ಬೇಕು, ಈ ರೀತಿಯ ಅಭಿಯಾನ ಗಟ್ಟಲೆ ಶುರುವಾಗ್ಬಿಡ್ತು ಸೋಷಿಯಲ್ ಮೀಡಿಯಾದಲ್ಲಿ. ಹಾಗಾಗಿನೇ ಧರ್ಮ ಬರಲಿಲ್ಲ. ಆಗ ಈಗ ಈ ಬುರುಡೆ ಮ್ಯಾನ್ ಏನಿದ್ದಾನೆ ಆತ ಹೇಳಿದ್ದೆಲ್ಲವೂ ಸುಳ್ಳು ಅನ್ನೋದು ಒಂದೊಂದೇ ಪ್ರೂವ್ ಆಗ್ತಾ ಇದೆಯೋ, ಹಾಗಾಗಿನೇ ಸಹಜವಾಗಿ ಧರ್ಮದ ಆಯಾಮವನ್ನು ಈಗ ಅದು ಪಡೆದುಕೊಳ್ಳುತ್ತಾ ಅಥವಾ ಆಲ್ರೆಡಿ ಪಡೆದುಕೊಂಡಿದೆಯಾ ಅಂತ, ಅಥವಾ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡಿ ಈ ರೀತಿ ಮಾತಾಡಿರ್ಬೋದು ಅಂತ ಈ ಸಹಜವಾಗಿ ಚರ್ಚೆಗಳು ಬರುತ್ತೆ ಅಂತ. ಪ್ರಭು ಹೌದು, ಈ ಬುರುಡೆ ಗ್ಯಾಂಗ್ ಏನಿದೆಯೋ ಅಥವಾ ಇದಕ್ಕೆ ಸಂಬಂಧಪಟ್ಟವ್ರು ಯಾರಿದಾರೋ ಅವರ ಜೊತೆಗೇನೆ ಸಮೀರ್ ಇರುವಂತದ್ದು, ಗುರುತಿಸಿಕೊಂಡಿರುವಂತದ್ದು ಅದು ಜಗಜ್ಜಾಹೀರ್ ಆಗಿದೆ. ಯಾಕಂದ್ರೆ ಆತನಿಗೆ ಕಾನೂನು ಸಂಕಷ್ಟ ಬಂದಂತ ಸಂದರ್ಭದಲ್ಲೂ ಕೂಡ ಅದು ಎಲ್ಲರಿಗೂ ಕೂಡ ಗೊತ್ತಾಗ್ತಾ ಹೋಗಿತ್ತು, ಆತ ಅಲ್ಲೇ ಗುರುತಿಸಿಕೊಂಡಿದ್ದಾನೆ ಅನ್ನುವಂತ ರೀತಿಯಲ್ಲಿ. ಹಾಗಾಗಿ ಈಗ ಈ ವಿಚಾರ ಕೂಡ ಈಗ ಮುನ್ನೆಲೆಗೆ ಬಂದಿರುವುದು, ಆತನಿಗೂ ಕೂಡ ಏನು ಧರ್ಮದ ಆಧಾರದಲ್ಲಿ ಆತನನ್ನ ಪ್ರಶ್ನೆ ಮಾಡ್ತಾ ಇದ್ರು. ಮೊದಲ ವಿಡಿಯೋದಿಂದಲೇ ಆ ಚರ್ಚೆ ಇತ್ತು, ಆದ್ರೆ ಜನ ಅದನ್ನ ಕೇರ್ ಮಾಡ್ತಾ ಇರ್ಲಿಲ್ಲ. ಯಾರೇ ಆಗಿರ್ಲಿ, ಯಾವುದೇ ಧರ್ಮದವರಾಗಿರ್ಲಿ, ನ್ಯಾಯ ಕೇಳೋದ್ರಲ್ಲಿ ಏನ್ ತಪ್ಪಿದೆ, ನ್ಯಾಯಕ್ಕೆ ಧರ್ಮ ಅನ್ನೋದು ಇದೆಯಾ ಅನ್ನೋಂತ ರೀತಿಯಲ್ಲಿ ಇದನಿಗೆ ಸಪೋರ್ಟ್ ಮಾಡಿದಂತವರು ಕೂಡ ಸಾಕಷ್ಟು ಜನ ಇದ್ದಾರೆ. ಇನ್ನೊಂದು ವಿಡಿಯೋನ ಬಿಡ್ತಾನೆ, ಅಲ್ಲೂ ಕೂಡ ಇದೆಲ್ಲ ಚರ್ಚೆಗಳು ಆಗ್ತಾ ಇತ್ತು. ಉಜಿರೆ ಭಾಗದಲ್ಲೆಲ್ಲ ಆಗಿದ್ದನ್ನ ನಾವು ಗಮನಿಸಿದೀವಿ, ಯಾವ ತರ ಎಲ್ಲ ಹೈಡ್ರಾಮಾಗಳಾಗಿತ್ತು ಅನ್ನೋದು. ಆದ್ರೆ 3ನೇ ವಿಡಿಯೋನ ಈತ ಬಿಟ್ಟಂತ ಸಂದರ್ಭ ಜನ ನಂಬಿದ್ರು. ಯಾಕಂದ್ರೆ ಒಬ್ಬ ಬಂದಿಗೆ ಶರಣಾಗಿದ್ದಾನೆ, ಈತ ಹೇಳ್ತಾ ಇರೋದು ನಿಜ. ಆ ಸಂದರ್ಭದಲ್ಲಿ ಇಷ್ಟು ಬಂದಿರ್ಲಿಲ್ಲ ಪ್ರಭು, ಅಂದ್ರೆ ಈತನ ಧರ್ಮದ ವಿಚಾರ ಬಂದಿರ್ಲಿಲ್ಲ. ಆದ್ರೆ ಯಾವಾಗ ಇದು ಸುಳ್ಳು ಅಂತಾಯ್ತು, ಇದ್ರ ಹಿಂದೆ ಏನಾದ್ರು ಉದ್ದೇಶ ಇದೆಯಾ ಅನ್ನೋ ಅನುಮಾನ ನಿಜವಾಗ್ಲೂ ಬರುತ್ತೆ. ಇತರೆ ಧರ್ಮದವರು ಬಂದು ನಮ್ಮ ಧರ್ಮದ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ನಮ್ಮ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಬೇಕಾಬಿಟ್ಟಿಯಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ, ಇಂಥ ಘನಘೋರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ ಸಂದರ್ಭ ಇದರಲ್ಲಿ ಏನಾದ್ರೂ ದುರುದ್ದೇಶ ಇದೆಯಾ, ಈತ ಅನ್ಯ ಧರ್ಮೀಯನಾಗಿ ಏನಾದ್ರೂ ದುರುದ್ದೇಶವನ್ನ ಇಟ್ಕೊಂಡು ಈ ತರ ಮಾಡ್ತಾ ಇದ್ದಾನ ಅನ್ನುವಂತ ರೀತಿಯ ಚರ್ಚೆಗಳು ಮುನ್ನೆಲೆಗೆ ಬಂದಿದೆ. ಅದೇ ಕಾರಣಕ್ಕೋಸ್ಕರ ಪೊಲೀಸರು ಈ ವಿಚಾರದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಆತನ ವಿರುದ್ಧ ಕಠಿಣ ಕಾನೂನು ಕ್ರಮ ಆಗ್ಬೇಕು ಅನ್ನುವಂತ ಕಾರಣಕ್ಕೆ ಟೊಮೊಟೊ ಪ್ರಕರಣವನ್ನ ದಾಖಲು ಮಾಡಿದ್ರು. ಹಾಗಾಗಿ ಇವತ್ತು ಕೂಡ ಆತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಬಹುಶಃ ನಾಳೆ ದಾಖಲೆಗಳನ್ನು ಸಲ್ಲಿಸಿ ಆತನನ್ನ ಜಾಮೀನು ರದ್ದು ಮಾಡಿ ಅನ್ನುವಂತ ಮನವಿಯನ್ನ ಮಾಡಿ ಆತನನ್ನ ಬಂಧಿಸುವಂತ ಸಾಧ್ಯತೆಗಳು ಕೂಡ ಇದೆ ಪ್ರಭು. ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.